ಕೆಲಸಕ್ಕಾಗಿ ಬೀದರ್ನ ಬ್ರಿಮ್ಸ್ ನಿರ್ದೇಶಕರ ಕಚೇರಿಯ ಮುಂದೆ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ತಾಲೂಕಿನ ಅಷ್ಟೂರ ಗ್ರಾಮದ ಲಕ್ಷ್ಮಿ ಅಂಬಾಜಿ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿನ ಡಿ ದರ್ಜೆ ಕೆಲಸಕ್ಕಾಗಿ ಮಾಜಿ ಸ್ವಚ್ಛತಾ ಕರ್ಮಿಯಾಗಿರುವಂತಹ ಲಕ್ಷ್ಮಿ ಅಂಬಾಜಿ ಕಳೆದ 5 ತಿಂಗಳಿನಿಂದ ಕೆಲಸಕ್ಕೆ ಮರುನೇಮಕ ಮಾಡಿಕೊಳ್ಳುವಂತೆ ಅಲೆದಾಡ್ತಾ ಇದ್ರು. ಆದರೆ ಕೆಲಸಕ್ಕೆ ಮರುನೇಮಕ ಮಾಡಿಕೊಳ್ಳದ ಹಿನ್ನೆಲೆಯಲ್ಲಿ ಬೆಳೆಗಳಿಗೆ ಸಿಂಪಡಿಸಿರುವಂತಹ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ಹಿಂದೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಡಿ ದರ್ಜೆ ನೌಕರರಾಗಿದ್ದಂತಹ ಲಕ್ಷ್ಮಿ ಅಂಬಾಜಿ ಕೆಲ ತಿಂಗಳ ಹಿಂದೆ ಡಿ ದರ್ಜೆ ನೌಕರರ ಮೇಲ್ವಿಚಾರಕರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪವನ್ನ ಮಾಡಿದ್ರು. ಈ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಕೆಯ ಬಳಿಕ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹೇಳಿ ಕೆಲಸದಿಂದ ಲಕ್ಷ್ಮಿಯನ್ನ ವಜಾಗೊಳಿಸಲಾಗಿತ್ತು. ಕೆಲಸದಿಂದ ವಜಾಗೊಳಿಸಿದ ನಂತರ ನಿರಂತರವಾಗಿ ಕೆಲಸಕ್ಕೆ ಅಲೆದಾಡ್ತಾ ಇದ್ದು ಬ್ರಿಮ್ಸ್ ನಿರ್ದೇಶಕರು ಹಲವು ಬಾರಿ ಕೆಲಸಕ್ಕೆ ಮರುನೇಮಕವನ್ನ ಮಾಡಿಕೊಂಡಿದ್ರು. ಮೇಲ್ವಿಚಾರಕರು ಕೆಲಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಆರೋಪಿಸಿ ಲಕ್ಷ್ಮಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಸದ್ಯ ಮಹಿಳೆಗೆ ಬ್ರಿಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸಿಬ್ಬಂದಿ ಲಕ್ಷ್ಮಿ ಅಂಬಾಜಿ ಎಂಬುವ ಹೆಣ್ಮಗಳು ಏನು ಮಾಡಿದ್ದಾರೆ ಅಂದ್ರೆ ಸುಮಾರು 10 ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡೋಕ್ಕೆ ಕುಂಭಮೇಳಕ್ಕೆ ಹೋಗಿದ್ರು. ಅವರು ಕುಂಭಮೇಳಕ್ಕೆ ಹೋಗಿ ಬಂದಮೇಲೆ ಅದು ಇವರು ಕೆಲಸ ಮಾಡೋದಕ್ಕಂಥ ಸಿಬ್ಬಂದಿದು ಮೇಲ್ವಿಚಾರಕರು ಏನು ಮಾಡಿದ್ರು ಅಂದ್ರೆ ಅವ್ರಿಗೇನು ಮಾನಸಿಕ ಕಿರುಕುಳ ಕೊಟ್ಟಿದ್ರು. ಅದು ಕಾಂಪ್ಲೇಂಟ್ ಆಯಿತು. ಕಾಂಪ್ಲೇಂಟ್ ಆಗಿದ್ಮೇಲೆ ಇವ್ರಿಗೆ ಕೆಲಸ ತೆಗೀರಿ ಅಂತಂದು ಅವರು ಸ್ಟ್ರೈಕ್ ಕುಂತಿದ್ರು, ಧರಣಿ ಕುಂತಿದ್ರು. ಧರಣಿ ಕುಂತಿದ ಮೇಲೆ ಏನು ಮಾಡಿದ್ರು, ಕೆಲಸ ತೆಗೆದ್ರು. ಕೆಲಸದಿಂದ ತೆಗೆದು ಇವತ್ತಿಗೆ 9 ತಿಂಗಳು ಆಗ್ಲತ್ತದೆ, 8 ತಿಂಗಳು ಆಗ್ಲತ್ತದೆ. ನಾಳೆ ತೊಗೋತಿ ನಾಡ್ದು ತೊಗೋತಿ ಅಂತ ನಿರ್ದೇಶಕರು ಸುಳ್ಳು ಹೇಳಿ ಟೋಟಲಿ ಅವ್ರಿಗೆ ಕೆಲಸಕ್ಕೆ ತೊಗೋತಿಲ್ಲ. ಮತ್ತು ಏನಂದ್ರೆ ತಿಂಗಳಿಗೆ ಒಂದು 6 ಕಾಪಿ ಕೊಡ್ತಾರೆ. ಇವತ್ತು ಹೋಗಿ ಜಾಯ್ನ್ ಆಗ್ಯಾರ ಅಂತ ಕೊಡ್ತಾರೆ. ಮೇಲ್ವಿಚಾರಕ ಏನು ಮಾಡ್ತಾರೆ ಅಂದ್ರೆ ಮರುದಿನ ಬಂದು ಅದಕ್ಕೆ ಕ್ಯಾನ್ಸಲ್ ಮಾಡಿರಿ, ಇಲ್ಲಾಂದ್ರೆ ನಾನು ನಿಮಗೆ ಹಂಗೆ ಮಾಡ್ತೀನಿ ಹೆಂಗೆ ಮಾಡ್ತೇನೋ ಮೇಲ್ವಿಚಾರಕರು ನಿರ್ದೇಶಕರು ಹೆದರಿಕೆ ಹಾಕ್ತಾರೆ. ಇಲ್ಲಿ ನಿರ್ದೇಶಕರು ಮೇಲ್ವಿಚಾರಕರಾಗ್ಯಾರ, ಮೇಲ್ವಿಚಾರಕರು ನಿರ್ದೇಶಕರಾಗ್ಯಾರ. ಆದ್ರೆ ಇವರು ಸರ್ವಾಧಿಕಾರಿ ಇದು ಮಾಡ್ತಾರೆ. ಇವ್ರ ನಿರ್ದೇಶಕರು ಹರನ, ಇವೇನ ಮೇಲ್ವಿಚಾರಕ ಹನ. ಮೇಲ್ವಿಚಾರಕ್ಕೆ ನೀವು ಮನೆ ಪಗಾರ ಕೊಡತ್ತಾನ. ಅವ್ರು ದುಡಿದಿನಂತ ಕೆಲಸ ಕೇಳಾಗ್ತಾರೆ. ಕೆಲಸ ಕೇಳಿದ್ದು ಕೆಲಸ ಮಾಡಿದ ಸಂಬಳ ಕೇಳ್ತಾರೆ. ಸಂಬಳ ಭೀ ಕೊಟ್ಟಾಗ್ಬಿಡ್ತಾ ಇಲ್ಲ, ಅವ್ರಿಗೆ ಕೆಲಸಕ್ಕೆ ತೊಗೊಳಾಗ್ಬಿಡ್ತಾ ಇಲ್ಲ. ಅವರು ಕೆಲಸಕ್ಕೆ ಬೇಕಂತ ಮತ್ತೆ ನಿರ್ದೇಶಕರ ಹತ್ರ ಹೋಗಿದ್ದಾರೆ. ಟೋಟಲಿ 7 ಜನ ಇದ್ದಾರೆ. ಇವ್ರು ಲಕ್ಷ್ಮಿ ಅಂಬೋರು ಇದ್ದಾರೆ. ಮತ್ತು ಅವ್ರ ಜೊತೆಗೆ ಏನಂದ್ರೆ ಅವ್ರ ಜೊತೆ ಖಾಲಿ ಸಪೋರ್ಟಿಂಗ್ ಹೋಗಿನ ಕಡಿದಾಗ ಅವ್ರಿಗೆ ಕೂಡ ಕೆಲಸ ತೆಗಿತಾರೆ. ಇವ್ರು ಕಾಂಪ್ಲೇಂಟ್ ಮಾಡಿದ್ರೆ ಅವ್ರು ಓಕೆ, ಅವ್ರ ಜೊತೆ ಹೋಗಿನ ಕಡೆ ಅವ್ರ ಮೇಲೆ ಕೂಡ ಕಾಂಪ್ಲೇಂಟ್ ಮಾಡಿ ಇವ್ರು ಭೀ ಕೆಲಸ ಮಾಡಿದ್ರೆ ನಿಮಗೆ ನೋಡ್ಕೋತೀನಿ ಅಂತಂದು ನಿರ್ದೇಶಕರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಮೇಲ್ವಿಚಾರ ಪ್ರಕಾಶ್ ಮಾಳ್ಗೆ ಅಂತ ಮೇನ್ ಅವ್ರ ಮೇಲೆ ಕಾಂಪ್ಲೇಂಟ್ ಆದ್ರೆ ಪ್ರಕಾಶ್ ಮಾಳ್ಗೆ ಅವ್ರ ಮೇಲೆ ಲಕ್ಷ್ಮಿಯವ್ರು ಕಾಂಪ್ಲೇಂಟ್ ಮಾಡಿದ್ದಾರೆ. ಅವ್ರಿಗೆ ಕಿರುಕುಳ ಆಗ್ಯದ ಅಂತಂದು ಅವ್ರು ಮಾಡಿದ್ದಾರೆ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಊಟ ಸುಳ್ಳು ಆರೋಪ ಹೇಳ್ತಾರೆ. ಇಲ್ಲಿ ಏನೋ ಪಾಸ್ಟ್ ಕಮಿಟಿ ಕೂಡಿಸಿ ನಾವೆಲ್ಲ ವೆರಿಫೈ ಮಾಡಿದ್ವಿ ಅಂತ ಅವ್ರದವರೇ ಕಮಿಟಿ ಕೂಡಿಸಿ ಅವ್ರದವರೇ ಇದು ಮಾಡ್ಕೊಂಡಿದ್ದಾರೆ. ಅವರು ಮನನೊಂದಿ ಪಾಯ್ಸನ್ ಕೊಂಡಾರಿ. ಬೆಳಿಗ್ಗೆ ಇವತ್ತು ಬೆಳಿಗ್ಗೆ 10-11 ಗಂಟೆಗೆ ಪಾಯ್ಸನ್ ಕೊಟ್ಟಿದ್ದಾರೆ ನಿರ್ದೇಶಕರು ಕಚೇರಿ ಎದುರುಗಡೆ. ನನ್ನ ಕೆಲಸ ತೊಗೋರಿ, ನನಗೆ ಸಂಬಳ ಕೊಡ್ರಿ ಅಂತಂದು ಕೇಳಿದ್ರೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತಂದು ತಿರುಗಿ 8 ತಿಂಗಳು ಆಯಿತು. ಅವ್ರು ಮನನೊಂದಿ ಮದ್ಕೊಂಡಿದ್ದಾರೆ. ಸಂಬಳನೂ ಇಲ್ಲ, ಕೆಲಸನೂ ಇಲ್ಲ. ಸಂಬಳ ನೋಡ್ರಿ, ಕೆಲಸ ಈಗ 2 ತಿಂಗಳಿಗೆ ಕೆಲಸ ಇಲ್ಲ, ಸಂಬಳ ಹಿಂದಿನ 5 ತಿಂಗಳದ್ದು ಸಂಬಳ ಬರಬೇಕು. ಕೆಲಸ ಮಾಡಿದ ಸಂಬಳ ಭೀ ಬರಬೇಕು. ಕೆಲಸ ಮಾಡಿದ ಸಂಬಳ ಭೀ ಕೊಟ್ಟಿಲ್ಲ. 5 ತಿಂಗಳದಾಗ 2 ತಿಂಗಳು ಕೊಟ್ಟರೆ ಇನ್ನು 3 ತಿಂಗಳು ಸಂಬಳ ಬ್ಯಾಲೆನ್ಸ್ ಇದೆ. ಮತ್ತು ಕಂಟಿನ್ಯೂ ಕೆಲಸ ಕೊಟ್ಟರು. ನಿರ್ದೇಶಕರು ಬ್ರಿಮ್ಸ್ ಬೋಧಕ ಆಸ್ಪತ್ರೆ ನಿರ್ದೇಶಕರು ಶಟ್ಕರ್ ಸಾಬ್ರು 5 ಸರ್ತಿ ಆದೇಶ ಪತ್ರ ಕೊಟ್ಟರು, ತೊಗೋರು ಜಾಯ್ನಿಂಗ್ ತೊಗೋರಂತ ಇವತ್ತು ಕೊಟ್ಟರೆ ಮರ್ದಿವ್ಸ ಹೋಗಿ ಏನು ಮಾಡ್ತಾನೆ ಪ್ರಕಾಶ್ ಮಾಡಕ್ಕೆ ಅದು ತೆಗೀರಂತಂದು ಎಲ್ಲ ಸಿಬ್ಬಂದಿಗಳು ಯಾರ್ಯಾರು ಇರ್ತಾರೆ, ಬಯೋಮೆಟ್ರಿಕ್ ಮಾಡೋರಿಗೆ ಅಂದಿಸ್ತಾರೆ, ಸೂಪರ್ವೈಸರ್ ಯಾರು ಇರ್ತಾರೆ ಅವ್ರಿಗೆ ಅಂದಿಸ್ತಾನೆ. ಟೋಟಲಿ ಏನು ಮಾಡ್ತಾರೆ, ಗುಂಡಾಗರ್ದಿ ರಾಜ್ ಮಾಡ್ತಾರೆ. ದಯಮಾಡಿ ಇವ್ರಿಗೆ ಕೆಲಸ ಕೊಡಬೇಕು. ಒಂದು ವೇಳೆ ಕೆಲಸ ಕೊಡಲಿಲ್ಲ ಅಂದ್ರೆ ನಾವು ಭೀ ಬೀದಿಗಳಲ್ಲಿ ಆಸ್ಪತ್ರೆ ಬಂದ್ ಮಾಡ್ಬೇಕಂತ. ಅದೇ ಮದ್ಕೊಂಡ್ರೆ ಅದು ಸೀರಿಯಸ್ ಆಗಿ ಕ್ಯಾಂಡಿಡೇಟು ಹೇಳೋಕ್ಕಾಗಲ್ಲ ಅಂತ ಅಂತಿದ್ದೀನಿ. ನನ್ನ ಹೆಸರು ರಮೇಶ್ ಬಾಸನ್, ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ದೇಶ ಸಹಕಾರ ಸಂಘದ ನಿರ್ದೇಶಕ ಮಾತಾಡ್ತೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.